ಇವತ್ತೇನತ್ರಿ 40ರಿಂದ 50,000 ಜನ ಸೇರುವಂಥ ನಿರೀಕ್ಷೆ ಐತಿ. ಈ ಊಟ ಹೋದ್ರಾಗ ರೀ ಬರೀ ತಮ್ಮದರಿ ಗ್ರಾಮಸ್ಥರು ಅಷ್ಟೇ ಅಲ್ಲ ರೀ, ಸುತ್ತಮುತ್ತಲಿನ ತೀರ್ದಾಳ ಆಗಲಿ, ಹಳಿಂಗಳಿ ಆಗಲಿ, ಶಿವಗುಣಸಿ ಆಗಲಿ, ನಂದೇಶ್ವರ, ಮೈಸ್ವಾಡಿಗೆ, ಸತ್ತಿಯೂರು ರೀ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಎಲ್ಲರೂ ಹೆಂಗದರಿ? ಮಸ್ತ್ ಅದಿರಲ್ಲ. ನಾನು ಕೂಡ ಮಸ್ತ್ ಅದೀನಿ ರೀ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ತೇರದಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮಕ್ಕೆ ಬಂದೀನಿ ರೀ. ಇಲ್ಲೇ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ನಡೆದೈತೆ ರೀ. ಬರ್ರಿ ಈ ಒಂದು ಸಂಭ್ರಮ ಸಡಗರವನ್ನು ನೋಡ್ಕೊಂಬರೋಣ. ಎಲ್ಲರೂ ಊಟಕ್ಕೆ ವಿರಾಮ. ಮಧ್ಯಾಹ್ನ ಸರಿಯಾಗಿ ಜಿನಕುಮಾರರಿಗೆ ರಾಜ್ಯಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಯಾರು ರಾಜಕುಮಾರ ಮತ್ತು ಕುಮಾರಿಕೆಗಳಾಗ್ತಾ ಇದ್ದೀರಿ, ಯಾರ ಹೆಸರು ಬರ್ಸಿರಿ ಅವರ ಸರಿಯಾಗಿ 1 ಗಂಟೆಗೆ ತಯಾರಿಯಲ್ಲಿರಬೇಕು. ओम विष्णु श्री जन माता चरणेभ्यो ಜೈ ಜಿನೇಂದ್ರ. ನಾನು ಸೋಮಯ್ಯ ಕಡೆಯ ಮಠದ ತಮ್ಮದಡ್ಡಿಯವನಾಗಿದ್ದು, ಪಂಚಕಲ್ಯಾಣ ಮಹಾಮಹೋತ್ಸವ ಇದೇ ತಾರೀಕು 6ರಿಂದ 12ವರೆಗೆ ನಡೆಯಲಿದ್ದು, ಇವತ್ತು ರಾಜ್ಯ ಅಭಿಷೇಕ ಇದ್ದ ಕಾರಣ ಮೊದಲನೇ ದಿನ ಊಟದ ಜನಸಂಖ್ಯೆ ಏಟಾಗೈತೆ ಅಂತಂದ್ರಪ್ಪ 10ರಿಂದ 15 ಆಗಿತ್ತು. ಎರಡನೇ ದಿನ 20ರಿಂದ 28,000 ತನಕ ಆಗೈತೆ ನಿನ್ನೆ. ಇವತ್ತೇನತ್ರಿ 40ರಿಂದ 50,000 ಜನ ಸೇರುವಂಥ ನಿರೀಕ್ಷೆ ಐತಿ. ಅಷ್ಟು ಈಗಾಗಲೇ ಅಡುಗೆ ಮಾಡಿದ್ದೆವು. ಮತ್ತು ಊಟದ ಏನೇನು ಮಾಡಿದ್ವಿಪ್ಪ ಅಂತಂದ್ರೆ ಹುಗ್ಗಿ, ಹಾಲುಗ್ಗಿ, ಮತ್ತು ಬಾಸ್ಮತಿ ರೈಸ, ಜಿಲೇಬಿ, ಚಪಾತಿ, ಒಂಥರ ಬಾಜಿ, ಇದನ್ನೆಲ್ಲ ಮಾಡಿದೆವು. ಈ ಅಡುಗೆ ವ್ಯವಸ್ಥೆ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಈಗ ಒಂದೊಂದೊಂದು ವಿಭಾಗಗಳು ಜೋಡಿಸ್ಯಾರ. ಒಂದು ಅಡುಗೆದಾಗಿರ್ಬೋದು, ಒಂದು ಬಸ್ತಿ ಕಮಿಟಿ ಆಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಯಾ ಡಿಪಾರ್ಟ್ಮೆಂಟ್ದವರು ಅವರ ಮಾಡ್ಕೊತಾರೋ. ಈಗ ನಾವು ಅಡುಗೆದ ಇದನ್ನು ವಿಭಾಗ ಒಪ್ಸ್ಕೊಂಡಿದ್ದೀವಿ, ನಾವು ಎಲ್ಲರೂ ಮಾಡ್ತೀವಿ. ಮತ್ತು ಏನೋ ಇಲ್ಲಿ ಕಡಿಮೆ ಬಿದ್ರೂ ಆ ನೀರಿನವ್ರ ಎಲ್ಲರೂ ಕೂಡಿ ರೇಷನ್ ಇರಿಸೋದಾಗಿರ್ಬೋದು, ಒಂದು ಅಡುಗೆ ಹಾಕೋದಾಗಿರ್ಬೋದು, ಎಲ್ಲರೂ ಕೂಡಿಕಿರಿಂದ ನಿತ್ಯ ನಡೆಸಿಕೊಡ್ಲಾಕತ್ತಿದ್ದೀವಿ. ಜೈ ಜಿನೇಂದ್ರ ರೀ. ನನ್ನ ಹೆಸರು ಜಗದೀಶ್ ಜಾರಿ ಅಂತ ಹೇಳ್ರಿ. ನಾನು ತಮ್ಮದರಿ ಗ್ರಾಮದವ್ರಿ. ತಮ್ಮದರಿ ಗ್ರಾಮದಲ್ಲಿ ಈ ಪಂಚಕಲ್ಯಾಣ ಮಹಾಮಹೋತ್ಸವ ಫೆಬ್ರವರಿ 6ರಿಂದ 12ವರೆಗೆ ಐತ್ರಿ. ಇವತ್ತು ರಾಜ್ಯಾಭಿಷೇಕ ಐತ್ರಿ.
ರಾಜ್ಯಾಭಿಷೇಕ ಅಂದ್ರೆ ರೀ ಇದೊಂದು ಐತಿಹಾಸಿಕ ಆಗೈತೆ ನಮ್ಮ ಊರಾಗ ಹೆಂಗಂದ್ರೆ ರೀ ಇವತ್ತಿನ ಜನಸಂಖ್ಯೆ ನಮಗೆ ದಿವಸ ನೋಡ್ರಿ 25-30 ಸಾವಿರ ತನಕ ಕೊಡ್ತೈತೆ ರೀ. ಇವತ್ತು 35-40 ಸಾವಿರ ತನಕ ಕೊಡೋ ನಿರೀಕ್ಷೆ ಐತ್ರಿ. ಅಷ್ಟು ಜನರಿಗೆ ಅಗದಿ ಪದ್ಧತಿಯಿಂದ ಸಿಸ್ಟಮೆಟಿಕ್ಕಾಗಿ ನಾವು ಊಟದ ವ್ಯವಸ್ಥೆ ಮಾಡಿದ್ರಿ. ಮತ್ತು ಈ ಒಂದು ಫಂಕ್ಷನ್ಕನ್ನು ಈ ಊಟ ಹಾಕೋದ್ರಾಗ ರೀ ಬರೀ ತಮ್ಮದಡಿ ಗ್ರಾಮಸ್ಥರು ಅಷ್ಟೇ ಅಲ್ಲ ರೀ, ಸುತ್ತಮುತ್ತಲಿನ ತೀರ್ದಾಳ ಆಗಲಿ, ಹಳ್ಳಿಂಗಳಿ ಆಗಲಿ, ಶಿವಗುಣಸಿ ಆಗಲಿ, ನಂದೇಶ್ವರ, ಮೈಸ್ವಾಡಿಗೆ, ಸತ್ತಿಯೂರು ರೀ, ಹೀಗಾಗಿ ಎಲ್ಲ ಊರಿನ ವೀರ ಶೈವಾದ ಗ್ರಾಮಸ್ಥರು ಬಂದಿತ್ತು ಕೆಲಸ ಮಾಡಿಕೊಡತ್ತಾರೆ ರೀ. ಯಾವುದೇ ಕುಂದು ಕೊರತೆಗಳು ಆಗಲಾರ್ದೆ ಯಾವುದೇ ಒಂದು ನೀರಿಂದನೂ ಇದ್ರದನ್ನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರಿ. ನಮಗೆ ಈ ಪಂಚಕಲ್ಯಾಣದಲ್ಲಿ ಭಾಗವಹಿಸಿ ಇದು ನೋಡಿದ್ರೆ ಇದೊಂದು ಜಾತ್ರೆ ನೋಡಿದಂಗೆ ಆಯ್ತು. ನಮಗೆ ಭಾಳ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ಜೈ ಜಿನೇಂದ್ರ. ಇಂದು ನಾವು ತಮ್ಮದಡಿಯಲ್ಲಿ ನಡೆದಂಥ ಪಂಚಕಲ್ಯಾಣದಲ್ಲಿ ಅಕ್ಕಿ ದಾನವನ್ನು ಮಾಡ್ತಿದ್ದೇವೆ. ಧನ್ಯವಾದ. ನೋಡ್ರಿ, ಊಟ ಮಾಡುವಂತ ಶ್ರಾವಕರು ಬೇಗನೆ ಬಂದು ಊಟ ಮಾಡಬೇಕು. ತಮ್ಮ ಪಾದರಕ್ಷೆಗಳನ್ನ ಸೈಡ್ ಬಿಡಬೇಕು. ಊಟ ಮಾಡ್ತೀವಿ ಹೊಟ್ಟೆ ಮುಟ್ಟಿದ್ರೆ ಆದ್ರೆ ಅದು ಬಿಡುವಂತ ವ್ಯವಸ್ಥೆ ಆಗಬಾರ್ದು. ವಿಸ್ತರಣೆ ಮಾಡಲಿಕ್ಕೆ ಕಡೆಗೆ ಹೋಗಬೇಕು. ಯಾರು ಬಿಡಬೇಡ್ರಿ.
ಎಲ್ಲರಿಗೂ ಜೈ ಜಿನೇಂದ್ರ. ತಮ್ಮದಡ್ಡಿಯಲ್ಲಿ ನಡೆಯುತ್ತಿರುವಂಥ ಪಂಚಕಲ್ಯಾಣ ಮಹಾಪ್ರತಿಷ್ಠಾಪನಾ ಮಹೋತ್ಸವವು ಇವತ್ತಿನ ದಿವಸ 4ನೇ ದಿವಸವಾಗಿದ್ದು, ಇವತ್ತು ರಾಜ್ಯಾಭಿಷೇಕ ಕಾರ್ಯಕ್ರಮ ಜರುಗಲಿದ್ದು ಇನ್ನೂ 3 ದಿನ ಕಾರ್ಯಕ್ರಮ ಬಾಕಿ ಉಳಿದಿದೆ. ಇವತ್ತು ಸುಮಾರು 35ರಿಂದ 40,000 ಜನ ಸೇರಿದ್ದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಯಂಕಾಲ ಬರುವ ನಿರೀಕ್ಷೆ ಇದ್ದು, ಇನ್ನೂ 3 ದಿನ ಕಾರ್ಯಕ್ರಮ ಬಾಕಿ ಉಳಿದಿದ್ದು, ಆದ ಕಾರಣ ತಾವೆಲ್ಲರೂ ದಯವಿಟ್ಟು ಬಂದು ಈ ಪುಣ್ಯದಲ್ಲಿ ಪಾತ್ರರಾಗಬೇಕೆಂದು ನನ್ನ ವಿನಂತಿ. ಜೈ ಜಿನೇಂದ್ರ. ಭಗವಂತರ ಶರೀರ ಸುಗಂಧಮಯವಾಗಿರುತ್ತದೆ. ನಮ್ಮ ಶರೀರ ಅದು ನೋಡಕ್ ಬರೋದೈತಿ ಇಲ್ಲಿ ಪಂಚಕಲ್ಯಾಣ. ತೀರ್ಥಂಕರ ಜನನ ಆದ ತಕ್ಷಣ ನಮ್ಗೆ 10 ಅತಿಶಯ ಇರ್ತಾವ ಗೊತ್ತಲ್ಲ. ಹಾಲಿನಂತ ರಕ್ತ ಇದೆ ನಮ್ಮಲ್ಲಿ, ಕೆಂಪು ರಕ್ತ ಇದೆ. ಇದನ್ನ ನಾವು ಚಿಂತನೆ ಮಾಡಕ್ ಬರ್ಬೇಕು. ಯಾಕೆ ಭಗವಂತನಲ್ಲಿ ಬಿಳಿ ರಕ್ತ ಇದೆ, ನಮ್ಮಲ್ಲಿ ಯಾಕೆ ಕೆಂಪು ರಕ್ತ ಇದೆ? ಭೇದ ಭಾವ ಮಾಡ್ತೇವೆ. ಆ ತೀರ್ಥಂಕರ ಭಗವಂತರು ಯಾರ ಮೇಲೆ ನಾವು ಭೇದ ಭಾವ ಮಾಡೋದಿಲ್ಲ. ಅವರು ವೀತ ರಾಗ ಭಗವಂತರಿದ್ದಾರೆ ಅಂತ ಭಗವಂತರ ದರ್ಶನಕ್ಕೆ ನಾವೆಲ್ಲ ಬಂದಿದ್ದೇವೆ. ಕೇಸರಿಯಾ 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 आज हमारा रंग केसरिया. संसो की सो ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಆದಿನಾಥ್ ಸಿರಟ್ಟಿ ಅಂತೇಳಿ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮದಲ್ಲಿ ಪಂಚಕಲ್ಯಾಣ ಮಹಾಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಇವತ್ತು 4ನೇ ದಿವಸ. ಇವತ್ತು ರಾಜ್ಯಾಭಿಷೇಕ ಇರುವುದು. ಇವತ್ತಿನ ದಿವಸದಲ್ಲಿ ಅತಿ ದರ್ಬಾರಿಂದ ರಾಜ್ಯಾಭಿಷೇಕ ನಡೆಯಲಿದ್ದು, ಅದೇ ರೀತಿಯಾಗಿ ಸುಮಾರು 40ರಿಂದ 50 ಸಾವಿರ ಜನ ಇವತ್ತು ಪಾಲ್ಗೊಂಡಿದ್ದಾರೆ. ಇನ್ನೂ 3 ದಿನಗಳ ಕಾಲ ಕಾರ್ಯಕ್ರಮ ಇರುವುದು. ದಯಮಾಡಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಶ್ರಾವಕಿಯರು ಈ ಒಂದು ಧರ್ಮನಗರಿ ತಮ್ಮದಡ್ಡಿಗೆ ಬಂದು ಈ ವಿಶ್ವಶಾಂತಿ ಹಾಗೂ ಪಂಚಕಲ್ಯಾಣ ಮಹಾಮಹೋತ್ಸವದಲ್ಲಿ ಭಾಗಿಯಾಗಿ ತಾವು ಕೂಡ ಪುಣ್ಯ ಪ್ರಾಪ್ತರಾಗಬೇಕಂತೇಳಿ ಕೇಳ್ಕೊಳ್ತೀರಿ. ಎಲ್ಲರಿಗೂ ಜೈ ಜಿನೇಂದ್ರ. श्री शांति सागर जी आचार्य भाई सागर आचार्य जयकीर्ति आचार्य देशभूषण जी आचार्य समरत्न सुवर सागर जी आचार्य श्री देवसेन जी आचार्य समस्त मजन कमलेभ्य तीनम तम तेकम नवकोट मजन कमलेभ्य जलादि अर्थम निर्वपामिते स्वाहा स्वाहा
ಶ್ರೀ ಆಚಾರ್ಯ ಶ್ರೀ ಶಾಂತಶ್ರೀ ಮುನಿಜನಗಮಲೇಭ್ಯೋ ಸಮಸ್ತ ಮುನಿ ಸಂತ ಸಹಿತಾಯ ಜಲಾಲಯ ಗಮ್ಯರೂಪಾಮಿತೆ स्वाहा जगद्गुरु जगत पूज्य स्वस्ति श्री जिनसे प्रकार पटाचार्य महास्वामी चरणारिंद्र अर्घ्य पद्मावती महायक्षदेवी जला शासन देवदेव जलांदेव धन समर्पयामि स्वाहा शांतं शांतिदारः शोक सन्ना परदा भवन्तु ಎಲ್ಲರಿಗೂ ಜೈ ಜಿನೇಂದ್ರ. ತಮ್ಮದಡ್ಡಿ ಧರ್ಮನಗರಿ ತಮ್ಮದಡ್ಡಿಯಲ್ಲಿ ಜರುಗತಕ್ಕಂಥ ವಿಶ್ವಶಾಂತಿ ಹಾಗೂ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಇವತ್ತು 4ನೇ ದಿನ ರಾಜಾಭಿಷೇಕ ನಡೆಯುತ್ತಿದ್ದು ಇನ್ನೂ 3 ದಿನಗಳ ಬಾಕಿ ಇದ್ದು ಈ ಪ್ರತಿಷ್ಠಾಪನೆಯನ್ನು ವಿಶ್ವಶಾಂತಿ ಯಾಗಕ್ಕಾಗಿ ನಡೆಸುತ್ತಿರುವುದರಿಂದ ಎಲ್ಲ ಶ್ರಾವಕರು ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗಿ ಎಲ್ಲರೂ ಪುಣ್ಯ ಸಂಪಾದಿಸಬೇಕಾಗಿ ವಿನಂತಿ. ಜೈ ಜಿನೇಂದ್ರ.